ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಒಂದು ಶ್ರೀ ಕೃಷ್ಣ ಪಾರಿಜಾತ ರಂಗಪ್ರಯೋಗ ಅನ್ನುವಂಥ ಈ ಒಂದು ಸಂಪಾದನಾ ಕೃತಿಯನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಮುದ್ದು ಮಾತುಗಳಿಂದ ಮುದ್ದಿನ ಮಡದಿಯಾದಂಥ ಸತ್ಯಭಾಮೆಯ ಸಲುವಾಗಿ ಪಾರಿಜಾತ ಪುಷ್ಪವನ್ನು ದೇವೇಂದ್ರನ ಒಂದು ಆಸ್ಥಾನದಿಂದ ಆ ನಂದನವನದಿಂದ ತಂದು ಲೋಕದಲ್ಲಿ ಅದರ ಮಹತ್ವವನ್ನು ತಿಳಿಸಿ ಕೊನೆಗೆ ಅದನ್ನು ಕೃತಜ್ಞತೆಯಿಂದ ಆತ ದೇವೇಂದ್ರನಿಗೆ ಮುಟ್ಟಿಸ್ತಾನೆ. ಅದು ಹೇಗಂದರೆ ಗೆಲಿದನು ರಕ್ಕಸರಾಣು ಗೆಲಿದನು ಶ್ರೀಹರಿ ಗೆಲಿದನು ವನಿತೇರಿ ಗೋಲಿದನ ಕೃಷ್ಣ ರೂಪದೈ ಸಲಿಸುತ್ತ ಸುರರಿಗೆ ಸಂತೋಷ ಜಲರೂಣಾಪಣು ಗದೆಯಿಂದ ಬೆಟ್ಟಗಳೊಡೆದು ನಲಿದ ಕೃಷ್ಣ ಬೆದರಾದ ಒಳಪುರ ಶ್ರೀಹರಿ ತಾನಡೆದು ಶರಗ ಉದರಿಸಿ ಶಾಗ್ರದಿಂದೊಡೆದ ಫರಿಗ ಮೇದೆಗಳ ಮೇರೆಯ ಕಡಿದು ಘನ ಉದಕಾದಲಗ್ನಿಯ ಹುದುಗಿಸಿ ಶಿಖಿಯಿಂದ ಕುದಿಸಿ ಅಟ್ಟಿಸಿ ಜಲ ಪದುಮಗಳಾಕ್ಷಣನು ಪರಮಾತ್ಮ ಚಕ್ರಾದಿಪಾಶವ ಹರಿದೊಗೆದನ ತ್ರಿವಿಕ್ರಮ ವಿಜಯ ಮೆರೆಯುವ ತ್ಯಾಗ ಚಕ್ರಾರಿ ಮುರರನ್ನು ತಡೆದು ಪರಾಕ್ರಮ ಕೊಂಡಾಡಲರಿಯುವುದು ಎಂತು ಅಕ್ರೂರವದನು ವಕ್ರದೈತ್ಯರಿಗಾಗಿ ಶುಕ್ರಾಗೆ ದುಗುಡವತಿ ಕ್ರಮವಾಯಿತು. ಮೂರಣ ಮಕ್ಕಳು ಬಂದು ತುಳುಕ ಅವರ ಭರದಿಂದ ಕಡೆಹಿದ ನೆಲಕೆಯೋದದಿ ನರಿಕಣಾಹದ ಬೆಂಬಲಕ್ಕೆ ತಾನೆಂದು ಗರುಡಾರೂಢನ ಮುಂದೆ ಛಲಕೆ ಮಣವ ನಿರುತ ಸಾಧನೆ ಮಾಡಿ ಪರಿಪರಿಯ ಶರಗಳ ಸುರಿಯಲವಣ ಸತ್ವ ತಂದಿಟ್ಟ ತವಕದಿ ಪರಮಾತ್ಮ ಖಗಪತಿ ರೋಷವ ತಾಳಿ ತನ್ನ ಉಗುರೆಂದ ಅಸುರರ ಚೀಳಿ ತೆರೆದ ಮೊಗದಿಂದ ರಣದೊಳು ದಾಳಿ ತೋರೆ ಗಗನ ಕಡರಿತು ಸುಲಭಕ್ಕೆಂದೂಳಿಯಾಗ ನಗರನು ನರಕಾಣ ಬಗೆದು ಸಂವರಿಸಲು ಪಗಳುತ ಹರಿಗೆ ಪುಷ್ಪಗಳ ಮರರು ಸೂಸೆ ದೇವೇಂದ್ರಿಗಿತ್ತು ಅರಸುತ್ತಿಗೆ ಆ ಭೂದೇವಿ ಮೊಮ್ಮಗಳಿಗೆ ನಂಬಿಗೆಯ ಕೊಟ್ಟ ನಾವಿಭವಕ್ಕೆ ಸಿರಿಮೆಗೆಯ ತಂದುಂಟು ಭಾವೇರಿದ್ದಂಥ ಗಯಾವನು ಕಂಡು ಕಾವುತಿಹರ ಸೆರೆಯ ಬಿಡಿಸುವನಿತೆಯರಿಗೆ ಹಾವಭಾವದಿ ಮುಕುತಿಯ ಪದ ನೀಡಿದ ಪರಮಾತ್ಮ. ಸ್ವಾಮಿ, ನೀವು ಶಿಷ್ಟರನ್ನು ಪರಿಪಾಲನೆ ಮಾಡಿದುದು ಸಂತೋಷದ ಸಂಗತಿ ಬಿಡ್ರಿ. ಸ್ವರ್ಗಲೋಕದಿಂದ ನೀವು ಮರಳಿ ಭೂಲೋಕಕ್ಕೆ ಬಂದಿದ್ರೆ ಅದಕ್ಕಾಗಿ ಹೌದೂತೆ ಅದಕ್ಕೆ ನಾನು ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿದ್ದೀನಿ. ಯಾಕಂದರೆ ಸಾಧು ಸತ್ಪುರುಷರನ್ನು ರಕ್ಷಣೆ ಮಾಡಲೇಬೇಕು, ಲೋಕದಲ್ಲಿ ದುಷ್ಟರನ್ನು ನಿಗ್ರಹ ಮಾಡಿ ಶಾಂತಿಯನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಯುಗಾಂತರದಿಂದ ನಾನು ಇಲ್ಲಿ ಲೋಕಕ್ಕೆ ಬರ್ತಾ ಇದ್ದೀನಿ ಗೊತ್ತಿಲ್ಲ, ಅವತಾರಗಳನ್ನು ತೊಟ್ಟಿದ್ದೀನಿ ಅಂತೇಳಿ. ಇಲ್ಲ ನೋಡುತ್ತೆ, ನೀನು ಹೇಳಿದು ಕರೆದ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬಂದದ್ದದ ನೋಡುತ್ತೆ. ಕೈಲಾಸಾಧಿಪತಿ ಶಿವನಿಗೆ ಭೇಟಿಯಾಗಲು ಕೈಲಾಸ ಪರ್ವತಕ್ಕೆ ಹೋಗಿದ್ದೆ. ನಾವು ಹರಿಹರ ರೂಪ ಬೇರೆ ಬೇರೆ ಆದರೂ ಕೂಡ ಒಂದೇ ಸ್ವರೂಪ. ದೇವೇಂದ್ರ ವೃತ್ತಾಂತವನ್ನು ನಮಗೆ ತಿಳಿಸಿ ನಾನು ಸತ್ಯಭಾಮೆ ಉಪರೀತಿ ಮಾಡಿದಂಥ ಬಗೆಯನ್ನು ಸುಮ್ಮನೆ ನಾನು ಶಿವನಿಗೆ ಹೇಳಿದೆ ಹಿಂಗಾಯಿತು ಅಂಥೇಳಿ. ಹೇಗ್ರಿ ಸ್ವಾಮಿ, ನಿಗಮ ಕೇನಿಲು ಕದು ನಿರ್ಗಣ ಮೂರ್ತಿಯು ಸಗುಣ ರೂಪವ ತಾಳಿ ಬಂದು ಅಗಲದೆ ಬಂದನ್ನು ಅಪ್ಪಿ ಮುದ್ದಾಡುವ ಬಗೆ ಮಿಗೆ ಭಾಗ್ಯಳು ತಾನೆಂದು ಕಮಲದಾಳಾಕ್ಷಿಯ ಕಾಂತನ ಮಗ ನೋಡಲು ಸಮೀಪಿಸಿದಾಗ ಸಂತೋಷದ ಮಮತೆಯಿಂದಲೇ ನಾರಿಮಣಿಗೆ ಉಲ್ಲಾಸದ ಭ್ರಮಯುಕ್ತ ವಿದುದಾಮೇಘ ಕುಂಭ ಕುಚಗೆಂದು ಕಮ್ಮಿ ಭಾವಗಳಿಂದ ಅಂಬುಜ ನಾವಣ ಕಟ್ಟಿ ರಂಬೆ ಮುಖ ಮಾಡಲು ಹಿಂಭಾಗವೇಣಿ ಸಡಗೋರ ದೂಡವನ್ನು ಕಟ್ಟಿ ಶಂಭು ಸಕಣ ಬೆನ್ನು ತಟ್ಟಿ ನಗೆಯೆಂಬ ಮಲ್ಲಿಗೆ ನಾತಗೆ ಸೂಸುತ ನಲೆದಾಡಿ ಅಂಬುಜ ನಯನನ ಬಗೆ ಹಣ್ಣಿಗೆ ಗಿಳಿ ಬಂದೆರಗುವ ಪರಿ ಉಗುರಲ್ಗಲ್ಲಕ್ಕೆ ಕ್ಷತ ಮಾಡಿ ಮಾಣಿಕ ಪೋಲುವ ಜಾನನ ಚಂದುತಿ ರಾಣಿ ಸವಿದು ಸುಖವಾಗಿ ಪ್ರಾಣ ಮಾನವೊಂದು ಗಾಣಿಸಿ ರತಿಸುಖ ಕಾಣಿ ತಾಡಿದಳೆಯರಾಗಿ ತಿಳಿತಿಂದುತೆ. ಇದೆಲ್ಲ ನೀವು ಹೇಳಿದ್ರು ಏನು ತಿಳಿಲಿಲ್ಲ. ಕೈಲಾಸಪತಿ ಶಿವ ಏನೋ ಅಂದರೆ ತಿಳಿಲಿಲ್ಲ ಅಂತ ನೋಡುತ್ತೆ. ಇಷ್ಟೆಲ್ಲ ಒಂದು ಕಥೆಯನ್ನು ಕೇಳಿದಂಥ ಶಿವ ಏನಾದರೆ ಸಂಪ್ರೀತನಾಗಿ ನನಗೆ 8 ವರಗಳನ್ನು ಕೊಡುವುದರೊಂದಿಗೆ ನನ್ನ ಒಂದು ಕಿವಿಮಾತು ಹೇಳಿದೆ. ಏನಂತರಿ,
ಅದೇನಂತ ಕಿವಿ ಮಾತಂತಂದರೆ, ಮೊದಲನೇದಾಗಿ ಶಿವನೇ ಸತತವು ನನಗೆ ನಿನ್ನೆ ಸಾಮೀಪ್ಯ ಇರಲಿ ಅಂತ ಬೇಡಿಕೊಂಡಾಗ ತಥಾಸ್ತು ಅಂದ. ಎರಡನೇದಾಗಿ ಶಿವನೇ ನಿತ್ಯವೂ ನನ್ನಲ್ಲಿ ನನ್ನ ಮತಿ ಇರಬೇಕು ಅಂದಾಗ ಕೂಡಲೇ ತಥಾಸ್ತು ಅಂದ. ಮೂರನೇದಾಗಿ ನನಗೆ ಎಂದೂ ಪಲ್ಲಟವಾಗದ ಯಶ ಸಿಗಬೇಕು ಅಂದಕೂಡಲೇ ತಥಾಸ್ತು ಅಂದ. ನಾಲ್ಕನೇದಾಗಿ ಶಿವನೇ ನನ್ನಲ್ಲಿ ನನ್ನ ಅನುರಾಗವು ಸ್ಥಿರವಾಗಿರಬೇಕು ಅಂದಕೂಡಲೇ ತಥಾಸ್ತು ಅಂದ. ಇನ್ನು 4 ವರಗಳನ್ನು ಬೇಡಿದ್ರಿ, ಮುಂದೆ ಈಗ 4 ಹೇಳಿದ್ರಿ, ಇನ್ನು ಮತ್ತೆ ಯಾವ 4 ವರ ರೀ? ಮತ್ತು 5ನೇದಾಗಿ ಶಿವನೇ ನನಗೆ ಪ್ರತಿಯೊಬ್ಬ ನನ್ನ ಸತಿಯಳಿಂದ 10 ಜನ ಗಂಡು ಮತ್ತು 1 ಹೆಣ್ಣು ಮಗು ಹುಟ್ಟಬೇಕು ಅಂದಾಗ ಶಿವ ತಥಾಸ್ತು ಅಂದ. 6ನೇದಾಗಿ ನನ್ನ ಅಭಿಮಾನಿಗಳಿಂದ ವೈರಿಗಳು ನಾಶವಾಗಬೇಕು ಅಂತೇಳಿಗ ಅದಕ್ಕೂ ತಥಾಸ್ತು ಅಂದ. 7ನೇದಾಗಿ ನಾನು ಶತ್ರುಗಳಿಂದ ಎಂದೂ ತಿರಸ್ಕೃತನಾಗಕೂಡದು ಅಂತ ಬೇಡಿದಾಕ್ಷಣ ಶಿವ ತಥಾಸ್ತು ಅಂದ. 8ನೇದಾಗಿ ನಾನು ಯೋಗಿಗಳಿಗೆಲ್ಲ ಯೋಗೇಶ್ವರನಾಗಿ ಅತಿ ಪ್ರಿಯಕರನಾಗಿರಬೇಕೆಂದು ಕೇಳಿದಾಕ್ಷಣ ಶಿವ ತಥಾಸ್ತು ನಾರಾಯಣ ಅಂದ. ಆವಾಗ ಭಾಳ ಸಂತೋಷ ಆಯಿತು. ಕರೆಯದು ಬಿಡ್ರಿ, ನೀವು ನಿಮ್ಮ ಸಲುವಾಗಿ ಏನು ಬೆಳ್ಕೊಂಡ್ರಲ್ಲ, ಲೋಕೋದ್ಧಾರಕ್ಕಾಗಿ ಬೆಳ್ಕೊಂಡ್ರಲ್ರಿ ಸ್ವಾಮಿ. ನಿಮ್ಮದು ಸ್ವಂತ ಬಂಡವಾಳ ಇದ್ದಂಗೆ ಆದಂಗೆ ಅದು ಬಿಡ್ರಿ. ಬೇರೆದಿಂದ ಪಡ್ಕೊಂಡು ಬೇರೆದವ್ರು ಕೊಟ್ಟರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರಲ್ಲ, ಹಂಗೆ ದಾಸರು ಹಾಗೆಲ್ಲ ಚೇಷ್ಟ ಮಾಡಬಾರ್ದು. ಕೆರೆ ನೀರನ್ನು ಕೆರೆಗೆ ಚೆಲ್ಲಿದಂತೆ ನನ್ನ ಕಾರ್ಯವಾದರೂ ಇದರಲ್ಲಿ ಭಕ್ತೋದ್ಧಾರವೇ ಮುಖ್ಯವಾಗಿದೆ ಅಂತ ನನ್ನ ಭಕ್ತರು ಹೇಗೆ ಹೋಗುತ್ತಾರೆ? ಹೆಂಗೆ ಸ್ವಾಮಿ? ಬಂದಾಣು ಭಕ್ತರ ಪ್ರಿಯ ಭಾವಜನಯ್ಯ ವೃಂದ ದೇವತೆಗಳ ಕೈಯ ವಂದಿಸಿ ಕೊಳಲ ಆನಂದ ಕೊಳಲಾನಂದ ದಯಾನಿಧಿ ಚಂದದಿ ಗರುಡನ ಸ್ಕಂದವೇರಿದ ಕೃಷ್ಣ ದ್ವಿಜರಾಜ ದಿವಿಜಪುರಕ್ಕೆ ಹಾಳೆ ದಿಗ್ವಿಜಯೇಶ್ವರೇ ನಿಜ ಶಂಕನಾದವ ಬೀರೆ ವ್ರಜ ಗಣವಾಲಿಸಿ ಅಜನಪೀತ ಪಂಕಜ ಪಾದಕೆರಗುತ್ತ ಭಜಿಸುತ್ತ ಭಾವದಿ ತ್ರಿಜಗ ದೊಡೆಯ ಗೋವ್ರಜ ದ್ವಿಜ ಪಾಲನ ಮುಜ ಛ ಭಾ ಪೆಣುತಲಿ ವಿಜಯದಿ ಮೊಗಳಿ ಮಂಗಲಮಯ ಮುತ್ತು ರತ್ನದ ರಥದ ಮೇಲೆ ಮರಹರಣು ಬಾಲೆ ಜತ್ತಾಗಿ ಕೂಡಿದೆ ವಿಶಾಲ ಸತ್ತಿಗೆ ಚಾಮರ ಮತ್ತದಳ ರೈತರೇ ನೃತ್ಯ ವರಂಗಣ ತತ್ತತೆಯನೇ ಎತ್ತರದಲ್ಲಿ ಗ್ರಹ ಹತ್ತಿದಿ ಸುಧತೇರು ಚಿತ್ತ ಜನಯನ ಚಿತ್ತದಿ ಪೊಗಳೆ ಕೃಷ್ಣ ಸುರಪಾಲನವುಲಗದೆ ಬಂದು ಸುರರೆಲ್ಲ ನೆಂದು ಶ್ರೀಗಂಧ ಪುಷ್ಪವ ತಂದು ಸರಸಾದಿ ಷೋಡಶವರ ಉಪಚಾರವ ಸಿರಿಧರ ಗರ್ಪಿಸಿ ಕರವ ಮುಗಿಯಲು ಪರಮ ಪುರುಷ ಜನನಿಯ ಮಂದಿರಕ್ಕೆ ಸತಿ ಸಹತ್ವರಿತರೆ ಅಂದರೆ ನಮಗೇನು ತಿಳಿಲಿಲ್ಲ ನೋಡುತ್ತೆ. ಕೆಲವೊಂದುಗಳನ್ನು ಬಿಡಿಸಿ ಹೇಳಿದಾಗ ಮಾತ್ರ ತಿಳಿದೈತಿ. ಯಾಕಂದರೆ ನೀವು ಶಿವನಿಂದ ಅಷ್ಟೆಲ್ಲ ವರಗಳನ್ನು ಪಡ್ಕೊಂಡು ಅವುಗಳ ಒಂದು ಪ್ರಭಾವದಿಂದ ನೀವು ಲೋಕದಲ್ಲಿ ಕಂಟಕಗಳನ್ನು ನಿವಾರಣೆ ಮಾಡುವಲ್ಲಿ ಭಕ್ತರನ್ನು ಪೊರೆದಿದ್ದಿರಿ. ಯಾರು ಹೇಗೆ ಬಿಡ್ತಾರೋ ಅವರನ್ನು ಇಷ್ಟಾರ್ಥವನ್ನು ನೆರವೇರಿಸಿದ್ರಿ. ಅಂತೂ ನಿಮ್ಮ ರೊಟ್ಟಿ ತುಪ್ಪದಾಗ ಬಿದ್ದಂಗೆ ಬಿಡ್ರಿ. ಮಹಾದೇವರಿಂದ ಏನು ವರಗಳನ್ನು ಪಡ್ಕೊಂಡು ಬಂದ್ರಿ, ಶಿವ ನಿಮಗೆ ಏನು ಹೇಳಿದ್ರಿ ಪರಮಾತ್ಮ ಅದನ್ನ ಹೇಳ್ರಿ. ನೋಡುತ್ತೆ ನಾರಾಯಣ, ನೀನು ಶೀಘ್ರವೇ ಭೂಲೋಕದ ಅವತಾರ ಬಿಟ್ಟು ತಿರುಗಿ ನೀನು ವೈಕುಂಠಕ್ಕೆ ಬರಬೇಕು ಅಂದರು. ಹಿಂಗೆ ಹೇಳಿದ್ರಿ ಕೈಲಾಸಪತಿ ಶಿವನಿಗೆ ಹಿಂಗೆ ಹೇಳಿದ್ರಿ ನಿಮಗೆ? ಯಾಕೆ ನೀವು ಭೂಲೋಕದಾಗಿರು ಸಾಕಾಗಿತ್ತು, ಮುಂದೆ ಬರಬೇಕತ್ತಂದ್ರಿ. ನೋಡಿದ್ರಿ ಶಿವನೇ ನೀನು ಹೇಳಿದಂತೆ ಈಗ ಭೂಭಾರವು ಸಾಕಷ್ಟು ಕಡಿಮೆಯಾಗಿದೆ, ಇನ್ನೇನು ನನಗೂ ವೈಕುಂಠಕ್ಕೆ ಬರಬೇಕು ಅನ್ನುವಂಥ ಅಪೇಕ್ಷೆ ಇದ್ದರೂ ನಮ್ಮವರೇ ಅಂತ ಯಾದವರು ಈ ಭೂಮಿಗೆ ಭಾರವಾಗಿ ನಿಂತಿದ್ದಾರೆ. ಇನ್ನು ಅವರಷ್ಟು ನಾಶವಾದರೆ ನನ್ನ ಅವತಾರ ಸಮಾಪ್ತಿಯಾದಂತೆ. ಅದಕ್ಕೆ ನನ್ನವರು ನಾಶ ಆಗಬೇಕಾದ್ರೆ ನನಗೆ ದುಃಖ ಆದರೂ ಕೂಡ ಅವರು ದುಷ್ಟರೇ, ಅವರು ನಾಶ ಆಗಬೇಕು, ಧರ್ಮ ಉಳಿಬೇಕಾಗಿದೆ ಅಂತ ಹೇಳಿದ ಕ್ಷಣ ಇದನ್ನು ಹೇಳ್ತೀರಿ ಪರಮಾತ್ಮ, ನಿಮ್ಮ ವಂಶಜ ಜನ ಆದವರು ಅವರು ಲೋಕಕಂಟಕರಾಗಿ ಭೂಮಿಗೆ ಭಾರವಾಗಿದ್ದರೆ ಸ್ವಾಮಿ ನಿಮ್ಮ ಮಾತಿನ ಅರ್ಥ ನಮಗೆ ಹೊಡಿತಾ ಇಲ್ಲ ಜೀವ. ಖರೆ ಅದಕ್ಕೆ ಯಾರಾಗಲಿ ಕೂಡ ನ್ಯಾಯ ಕೊಡುವಾಗ ನಾವು ನಿಷ್ಪಕ್ಷಪಾತವಾಗಿ ಕೊಡಬೇಕಾಗ್ತದೆ. ಇವರು ನಮ್ಮವರು ತಮ್ಮವರು ಅವರು ನಮ್ಮ ಬೇರೆಯವರು ಅಂಥೇಳಿ ನಾವು ಭಾವನೆ ಮಾಡೋಕ್ಕೆ ಬರೋದಿಲ್ಲ. ನನಗೆ ಎಲ್ಲರೂ ಸರಿ ಸಮಾನರಾಗಿರ್ತಾರೆ. ಅದಕ್ಕಾಗಿ ಯಾದವರೆಲ್ಲರೂ ನನ್ನವರೇ, ನನ್ನ ವಂಶಜರೇ ಹೌದು. ಆದರೆ ವಿನಾಶಕಾಲಿ ವಿಪರೀತ ಬುದ್ಧಿ ಎಂಬಂತೆ ತಿಂದುಂಡವರು ಸುಖವಾಗಿದ್ದರೂ ಕೂಡ ಮನಕ್ಲೇಶ, ಮನುಷ್ಯನಿಗೆ ಮನಸ್ಸು ಕೆಟ್ಟು ಹೋಗಿಬಿಡ್ತಂದ್ರೆ ಏನಾದರೂ ಒಂದು ಅನಾಹುತ ಆಗ್ತದೆ. ಹಂಗೆ ಇವರಿಗೆ ಮನಸ್ಸು ಕೆಟ್ಟು ಯಾದವರಿಗೆ ಎಲ್ಲ ವಿನಾಶ ಬಂತು. ವಿನಾಶಕಾಲೇ ವಿಪರೀತ ಬುದ್ಧಿ, ಇವರೆಲ್ಲರೂ ತಮ್ಮಷ್ಟಕ್ಕೆ ತಾವೇ ನಾಶ ಆಗುವಂಥ ಒಂದು ಸಂದಿಗ್ಧತೆ ಬಂತದೂತಿ.
ಇದನ್ನೇ ಹೇಳ್ತೀರಿ ಪರಮಾತ್ಮ ನೀವು ಮುಂದಿನ ಭವಿಷ್ಯ ಹೇಳಿದಂಗೆ ಆಯ್ತಲ್ರಿ. ಹೌದು ದೂತೆ, ಮುಂದಾಗುವ ಕಾರ್ಯವನ್ನು ಸಮಾಪ್ತಿ ಮಾಡಿಯೇ ನಾನು ಕೃಷ್ಣಾವತಾರವನ್ನು ಮುಗಿಸಬೇಕಾಗಿದೆ. ಆವಾಗ ಮಾತ್ರ ಭೂಭಾರ ಸಂಪೂರ್ಣವಾಗಿ ಅಂದರೆ ನಮ್ಮ ಯಾದವ ವಂಶದಲ್ಲಿರ್ತಕ್ಕಂಥ ದುಷ್ಟರೂ ನಿರ್ನಾಮವಾಗಿ ಧರ್ಮ ಮಾತ್ರ ಉಳಬೇಕಾಗಿತ್ತು. ಅದಕ್ಕೆ ದ್ವಾಪಾರ ಯುಗದ ಆಯುಷ್ಯ ಕೂಡ ಪೂರ್ಣ ಆಗಬೇಕಾಗಿತ್ತು. ಸ್ವಾಮಿ ಯಾದವರು ಏನು ಮಾಡಿದ್ರಿ ನಿಮ್ಮವರು? ನೋಡುತ್ತೆ, ನನ್ನ ಅತ್ಯಂತ ಪ್ರೀತ್ಯಾಸ್ಪದ ಮಗ ಅಂತಂದ್ರೆ ನನ್ನ ಜಾಂಬುವತಿಯ ಪುತ್ರ ಸಾಂಬ. ಯಾದವ ಸಂತತಿಯಲ್ಲಿ ಆತನಂಥ ಸುಂದರ ಚಲುವ ಯಾರೂ ಇರಲಿಲ್ಲ. ಪಿಂಡಾರಕ ಪುಣ್ಯಕ್ಷೇತ್ರದಲ್ಲಿ ಮಹರ್ಷಿಗಳಂಥ ಕಣ್ವ, ನಾರದ, ವಿಶ್ವಾಮಿತ್ರ ಮುನಿಗಳು ಬಂದಿರುವರು ಅನ್ನುವಂಥ ಸುದ್ದಿ ನಮ್ಮ ಯಾದವ ಕುಮಾರರಿಗೆ ಅಂದರೆ ನಮ್ಮ ಜಾಂಬುವತಿ ಪುತ್ರ ಅಂತ ಸಾಂಬನನ್ನು ಮೊದಲು ಮಾಡಿಕೊಂಡು ಎಲ್ಲ ನಮ್ಮ ಕುಮಾರರಿಗೆ ತಿಳಿಯಲಾಗಿ ಅವರೆಲ್ಲರೂ ಮಹರ್ಷಿಗಳ ಕೂಡ ಸಾಧು ಸತ್ಪುರುಷರ ದರ್ಶನಕ್ಕೆ ಹೋಗಬೇಕು. ಯಾಕಂದ್ರೆ ಸಾಧು ಸತ್ಪುರುಷರ ದರ್ಶನದಿಂದ ಏನು ಲಾಭ ಆಗ್ತದೆ ಅಂತಂದ್ರೆ, ಹಿಂದಕ್ಕೆ ಒಂದು ಸಣ್ಣದೊಂದು ಕ್ರಿಮಿ ಅದು ಸಾಧು ದರ್ಶನದಿಂದಾಗಿ ತನ್ನ ಜನ್ಮವನ್ನು ಕಳ್ಕೊಂಡು ಆಕಳ ಕರುವಾಗಿ ಹುಟ್ಟಿ ಮತ್ತೆ ಅದು ಸತ್ಸಂಗದಿಂದ ಮಹಾತ್ಮರ ಸಂಘದಿಂದಾಗಿ ಒಬ್ಬರ ಮನೆಗೆ ಮತ್ತೆ ಮಗುವಾಗಿ ಹುಟ್ಟಿ ಆಮೇಲೆ ಆತ್ಮಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತದೆ. ಅಂಥ ಸಾಧು ಸತ್ಪುರುಷರು ಬಂದಾಗ ನಾವು ಯಾವ ರೀತಿ ಇರಬೇಕಂದ್ರೆ ಭಕ್ತಿಯಿಂದ ಇರಬೇಕು. ಅವರಿಗೆ ತನುವಣವ ಧನವನ್ನು ಅರ್ಪಣೆ ಮಾಡಬೇಕು. ಸಾಧು ಸಂತರ ಒಂದು ಸೇವಾ ಮಾಡೋದ್ರಿಂದ ಆಗತಕ್ಕಂಥ ಲಾಭ ಭಾಳ ದೊಡ್ಡದ.